ಬಜೆಟ್ ಮಂಡನೆಗೆ ನಿರ್ಮಲಾ ಸೀತಾರಾಮನ್ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರಪತಿ ಭವನದತ್ತ ನಿರ್ಮಲಾ ಸೀತಾರಾಮನ್ ತೆರಳಿದ್ದಾರೆ. ರಾಷ್ಟ್ರಪತಿಗಳಿಂದ ಅನುಮೋದನೆ ಪಡಿತಾರೆ ವಿತ್ತ ಸಚಿವೆ. ಬಜೆಟ್ ಪ್ರತಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಅನುಮೋದನೆ. ಸತತ 6ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಗಣ್ಯ ಅತಿಥಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿದ್ದಾರೆ. ಈ ಬಾರಿಯ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ಈಗ ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಜ್ಞರಾದ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರಾದ ಗೌರೀಶ್ ಕುಮಾರ್ ಕಟೀಲ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಗೌರೀಶ್ ಕುಮಾರ್ ಕಟೀಲ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಆರ್ಥಿಕ ತಜ್ಞರಾದ ಗೌರೀಶ್ ಕುಮಾರ್ ಅವ್ರನ್ನೇ ಮಾತನಾಡಿಸ್ತೀನಿ. ಕಾಂಗ್ರೆಸ್ ವಕ್ತಾರರು ಹಲವಾರು ವಿವರಣೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಆರ್ಥಿಕತೆಯ ಏರಿಳಿತಗಳು ಯಾವ ರೀತಿಯಾಗಿದೆ, ಯಾವ ರೀತಿ ಎಕ್ಸ್ಪೆಂಡಿಚರ್ಸ್ ನಡೀತಾ ಇದೆ ಸರ್. ಈ ಬಾರಿಯ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳು ಏನಿವೆ ಸರ್ ನಿಮ್ಮ ಪ್ರಕಾರ? ಇದು ಮೋದಿ ಗವರ್ಮೆಂಟ್ 2 ಲಾಸ್ಟ್ ಬಜೆಟ್. ಈಗ ಎನಿ ಗವರ್ಮೆಂಟ್ ಇಲೆಕ್ಷನ್ ಹೋಗುವ ವರ್ಷಕ್ಕೆ ಒಂದು ಇಂಟ್ರೀಮ್ ಬಜೆಟ್ ಅಂತ ಹಾಕ್ತಾರೆ. ಈ ಇಂಟ್ರೀಮ್ ಬಜೆಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಇಲೆಕ್ಷನ್ ತನಕ ಅವ್ರದ್ದು ಏನೇನು ಎಕ್ಸ್ಪೆಂಡಿಚರ್ ಅನ್ನ ಕವರ್ ಮಾಡ್ಕೊಳ್ಳೋಂಗೆ, ಬೇಸಿಕಲಿ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನ. ಸೊ ಇದರ ಬಗ್ಗೆ ನಾವು ಮಾತಾಡಿದ್ರೆ ಫಿಸ್ಕಲ್ ಡೆಫಿಸಿಟ್ ಮಾತಾಡ್ಬೋದು, ಫಿಸ್ಕಲ್ ಡೆಟ್ ಮಾತಾಡ್ಬೋದು, ಇನ್ಫ್ಲೇಷನ್ ಮಾತಾಡ್ಬೋದು, ಎವ್ರಿಥಿಂಗ್. ಅದು ಕಾಮನ್ ಫಿನಾಮಿನನ್ ಎನಿ ಬಜೆಟ್ ಫಾರ್ ದಟ್ ಮ್ಯಾಟರ್. ಈಗ ಫಿಸ್ಕಲ್ ಡೆಫಿಸಿಟ್ ಹೇಳ್ದಂಗೆ, ಈಗ ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಡೆಟ್ ಬಾರೋ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಸಿಂಪಲೆಸ್ಟ್ ಆಫ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ನಾನು ರೆವೆನ್ಯೂ ಎಕ್ಸ್ಪೆಂಡಿಚರು ಮಾತಾಡೋದಿಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮಾತಾಡೋದಿಲ್ಲ, ರೆವೆನ್ಯೂ ರಿಸೀಪ್ಟು ಮಾತಾಡೋದಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಮಾತಾಡೋದಿಲ್ಲ, ಏನು ಸಿಂಪಲ್ ಬಾರೋ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಇನ್ನ 3 ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಕಾಂಪ್ರಹೆನ್ಸಿವ್ ಬಜೆಟ್ ಇನ್ ಜುಲೈಯಲ್ಲಿ ಬರಬಹುದು. ಅಲ್ಲಿ ತನಕ ಏನೇನು ಎಕ್ಸ್ಪೆಂಡಿಚರ್ ಬೇಕಾಗಬಹುದು, ಅಂದ್ರೆ ಔಟ್ಫ್ಲೋ ಏನ್ ಬೇಕಾಗಬಹುದು ಅಂತ ಬಜೆಟ್ ಇದು. ಈ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಿ ದೊಡ್ಡ ದೊಡ್ಡ ಎಲೋಕೇಶನ್ ಅನ್ನು ಮಾಡುವಂತ ಬಜೆಟ್ಗಳು ಅಲ್ಲ ಇದು. ಸೊ ಅದನ್ನ ನಾವು ಫಸ್ಟ್ ಗಾಗಿ ಅರ್ಥ ಮಾಡ್ಕೋಬೇಕು. ಕಾಂಪ್ರಹೆನ್ಸಿವ್ ಬಜೆಟ್ ಅಲ್ಲಿ ಇನ್ನ ಬೇರೆ ಇರುತ್ತದೆ. ನಾನು ಫಾರ್ ಎಕ್ಸಾಂಪಲ್ ನಿನ್ನೆ ಕ್ರಿಸಿಲ್ ರಿಪೋರ್ಟ್ ನೋಡಿದ್ರೆ ಇನ್ಫ್ಲೇಷನ್ ಅನ್ನ 4.5% ಅಲ್ಲಿ ಕಂಟ್ರೋಲ್ ಆಗುತ್ತೆ, ಪ್ರೊವೈಡೆಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ನಾನು ಗವರ್ಮೆಂಟ್ ಫ್ಯಾಕ್ಟರ್ಸ್ ತಗೊಳ್ತಾನೆ ಇಲ್ಲ, 4.5% ಕವರ್ ಆಗುತ್ತೆ, ಪ್ರೊವೈಡೆಡ್ ಹ್ಯಾಪಿ ಮಾನ್ಸೂನ್ ಕರೆಕ್ಟ್ ಆಗಿ ಬಿದ್ರೆ ಅಂಡ್ ಬ್ರೆಂಟ್ ಕ್ರೂಡ್ ಆಯಿಲ್ ಇವಾಗ ಏನು $82 per ಬ್ಯಾರಲ್ ಇದೆ, $80ಗೆ ಏನಾದ್ರು ಕಂಟ್ರೋಲ್ ಮಾಡಿದ್ರೆ ಇನ್ಫ್ಲೇಷನ್ 4.5% ಅಲ್ಲಿ ಇರುತ್ತೆ. ಮಾನ್ಸೂನ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಬ್ರೆಂಟ್ ಕ್ರೂಡ್ ನಾವು ಡಿಸೈಡ್ ಮಾಡೋದಿಲ್ಲ. ಇದು ಎರಡು ಈ ಫ್ಯಾಕ್ಟರ್ಸ್ಗಳು ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಗವರ್ಮೆಂಟ್ ಏನು ಪಾಲಿಸೀಸ್ ತಂದ್ರು ನೀವು ಇನ್ಫ್ಲೇಷನ್ ಅನ್ನ ಯು ಕ್ಯಾನ್ ಪ್ರೊಟೆಕ್ಟ್ ಇಟ್ ಫಾರ್ ದ ಶಾರ್ಟ್ ಟರ್ಮ್ ಅಷ್ಟೇ, ಲಾಂಗ್ ಟರ್ಮ್ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಲಾಂಗ್ ಟರ್ಮ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನೀವು ನೀಡ್ ಟು ಹ್ಯಾವ್ ಅ ಕಾಂಪ್ರಹೆನ್ಸಿವ್ ಬಜೆಟ್. ಕಾಂಪ್ರಹೆನ್ಸಿವ್ ಬಜೆಟ್ ಆಗ್ಬೇಕಂದ್ರೆ ಯುವರ್ ಎಕ್ಸ್ಪೆಂಡಿಚರ್ ಆರ್ ಜನರಲಿ ಹೈಯರ್. ನಿಮ್ಮ ರೆವೆನ್ಯೂ ಕಲೆಕ್ಷನ್, ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಏನು ರಿಸೀಟ್ಸ್ ಬರುತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆಂಡಿಚರ್ ಕಾಮನ್, ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅದು ಜಾಸ್ತಿನೇ ಇರುತ್ತೆ. ಬಟ್ ನೀವು ಎಲ್ಲಿ ಎಲೋಕೇಟ್ ಮಾಡ್ತೀರಾ, ಎಲ್ಲಿ ಎಲೋಕೇಟ್ ಮಾಡಿಕೊಂಡು ರಿಸೋರ್ಸಸ್ ಅನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಎಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಅಥವಾ ಸಬ್ಸಿಡರಿ ಇನ್ಕಮ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಅದರ ಮೇಲೆ ಇಕಾನಮಿ ನಿಂತ್ಕೊಂಡಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ಗೆ 2 ಲಕ್ಷ ಕೋಟಿ ಹಾಕ್ತಾರೆ, 3 ಲಕ್ಷ ಕೋಟಿ ಹಾಕ್ತಾರೆ, ಅದು ವೇಸ್ಟ್, ಅಗ್ರಿಕಲ್ಚರ್ಗೆ ಕೊಡಿ ಅಂತಂದ್ರೆ ಎಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಜಾಸ್ತಿ ಆಗುತ್ತೆ ಅಂತ ಸೆಕ್ಟರ್ಸ್ ಅನ್ನ ಹಾನರೇಬಲ್ ಫಿನಾನ್ಸ್ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಲ್ಲಿ 2 ಮಾತಿಲ್ಲ. ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗೆ ನಾವು ಬರ್ಬೇಕಂತಂದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗೆ ಆಸ್ ಇಟ್ ಈಸ್ ಫ್ರಮ್ ದ ಓಲ್ಡನ್ ಡೇಸ್ ಟಿಲ್ ಡೇಟ್ ಎಲ್ಲಿ ಫೋಕಸ್ ಆಗಬೇಕೋ ಫೋಕಸ್ ಆಗ್ತಾ ಇದೆ. ಆನಂತರ ಕೆಲವರು ಅಗ್ರಿಕಲ್ಚರ್ ನಾವು ತುಂಬಾ ಬೆಳಿತೀವಿ, ಅಗ್ರಿಕಲ್ಚರಲ್ ಲ್ಯಾಂಡೇ ಇರೋದು, ಅಗ್ರಿಕಲ್ಚರಲ್ ಬ್ಯಾಕ್ ಬೋನ್, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಅಗ್ರಿಕಲ್ಚರಲ್ ತುಂಬಾ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂದ್ರೆ ನಮ್ದು ಕನ್ಸಂಪ್ಷನ್ ಇಕಾನಮಿ 140 ಕೋಟಿ ಜನಕ್ಕೆ ನಾವೇ ಬೆಳಿಬೇಕು. ಸೊ ಆ ಪ್ರಶ್ನೆನೂ ಇರುತ್ತೆ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತ ಏನಿಲ್ಲ. ಆನಂತರ ಈ ಬಜೆಟ್ ಅಲ್ಲಿ ಪ್ರಾಬಬ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಹೆಲ್ತ್ ಕೇರ್ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಹರಿಸಬಹುದು. ಸೆಕೆಂಡ್ ಒನ್, ಆ ಕೃಷಿಕರಿಗೆ ಕೊಡುವಂತ 6,000 ಸ್ವಲ್ಪ ಇನ್ಫ್ಲೇಷನ್ ಆಗಬಹುದು ಬಜೆಟ್ ಇಲೆಕ್ಷನ್ ದೃಷ್ಟಿಯಿಂದ.
ಆ ನಂತರ ಇನ್ಫ್ರಾಸ್ಟ್ರಕ್ಚರ್ ಆಸ್ ಇಟ್ ಈಸ್ ಆಗ್ತಾ ಇರೋದು. ಆನಂತರ ಇಂಡಿವಿಜುವಲ್ ಟ್ಯಾಕ್ಸ್ ಹೋಲ್ಡರ್ಸ್ಗೆ ಸ್ವಲ್ಪ ರಿಲೀಫ್ ಬರಬಹುದು. ಯಾಕಂದ್ರೆ ಓಲ್ಡ್ ಟ್ಯಾಕ್ಸು ನ್ಯೂ ಟ್ಯಾಕ್ಸು ರೆಜಿಮಲ್ಲಿ ಇಂಡಿವಿಜುವಲ್ಸು ಓಲ್ಡ್ ಟ್ಯಾಕ್ಸ್ ಫಾಲೋ ಮಾಡೋದಾ, ನ್ಯೂ ಟ್ಯಾಕ್ಸ್ ಫಾಲೋ ಮಾಡೋದಾ, ಓಲ್ಡ್ ಟ್ಯಾಕ್ಸಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇದೆಯಾ ಅಥವಾ ನ್ಯೂ ರೆಜಿಮಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇರೋದ್ರಿಂದ ಕಾರ್ಪೊರೇಟ್ಸ್ಗೆ ಸ್ವಲ್ಪ ಹೋಲ್ಡ್ ಮಾಡಬಹುದು. ಏನಕ್ಕೆ ಕಾರ್ಪೊರೇಟ್ಸ್ ಟ್ಯಾಕ್ಸ್ ಪ್ರಾಬಬ್ಲಿ ವೋಟ್ ಹಾಕೋದಿಲ್ಲ, ಕಾರ್ಪೊರೇಟ್ ಎಂಪ್ಲಾಯೀಸ್ ವೋಟ್ ಹಾಕೋದು. ಸೊ ಎಂಪ್ಲಾಯೀಸ್ಗೆ ಏನಾದರೂ ಬೆನಿಫಿಟ್ ಕೊಟ್ಟರೆ ಪ್ರಾಬಬ್ಲಿ ದೇ ಮೈಟ್ ಲುಕ್ ಎಟ್ ಫ್ರಮ್ ದ ಡೆವಲಪ್ಮೆಂಟಲ್ ಪ್ರಾಸ್ಪೆಕ್ಟ್ಸ್ ಅಂತ. ಸೊ ದಿಸ್ ಇಸ್ ದ ಸಮ್ಮರಿ ಆಫ್ ದ ಪ್ರೀ ಬಜೆಟ್ ಅನಾಲಿಸಿಸ್. ರೈಟ್. ಮೋಹನ್ ವಿಶ್ವ ಅವರೇ, ಈಗಾಗಲೇ ಅನಿಲ್ ಕುಮಾರ್ ಅವರು ಮಾತನಾಡಿದ್ದನ್ನ ಹೇಳಿದ್ರಿ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅನ್ನೋ ರೀತಿ ಕೇಂದ್ರ ಸರ್ಕಾರ ನಡ್ಕೊಳ್ತಿದೆ ಅಂತ ಒಂದು ಗಾದೆ ಮಾತನ್ನು ಹೇಳೋದಾದ್ರೆ ಯಾರ್ ರಿಯಾಕ್ಷನ್ ಸರ್? ಅವರು ಸುಮಾರು ವಿಷಯಗಳನ್ನ ಹೇಳಿದ್ರು. ಅವರು ಕ್ಯಾಪಿಟಲ್ ರೆಸಿಟ್ಸು, ರೆವಿನ್ಯೂ ರೆಸಿಟ್ಸು, ಅಸೆಟ್ ಸೇಲ್ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ರು. ಕೆಲವೊಂದು 2-3 ಪಾಯಿಂಟ್ ಹೇಳ್ತೀನಿ ನಾನು, ಆಯ್ತಲ್ಲ. ಒಂದು, ನೀವು 2014ರಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ 6 ಲಕ್ಷ ಕೋಟಿ ಇತ್ತು. ಕಳೆದ ವರ್ಷ 19 ಲಕ್ಷ ಕೋಟಿ ಆಗಿದೆ, ಅಂದ್ರೆ 3.5 ಪಟ್ಟು ಹೆಚ್ಚಾಗಿರೋದು. ನೆಕ್ಸ್ಟ್ GST ಕಲೆಕ್ಷನ್ ಕಳೆದ ವರ್ಷ 16 ಲಕ್ಷ ಕೋಟಿ ಎಂಟೈರ್ ಇಯರ್ಗೆ. ಸೊ 19 ಲಕ್ಷ ಇನ್ಕಮ್ ಟ್ಯಾಕ್ಸ್, 16 ಲಕ್ಷ GST, ಒಟ್ಟು 35 ಲಕ್ಷ ಕೋಟಿ ರೆವಿನ್ಯೂ ರೆಸಿಟ್ಸ್ ಇಂದ ಬಂದಿರೋದು. ಔಟ್ ಆಫ್ ಟೋಟಲ್ ಬಡ್ಜೆಟ್ ಸೈಜ್ ಆಫ್ 45 ಲಕ್ಷ ಕೋಟಿ. 45 ಲಕ್ಷ ಕೋಟಿನಲ್ಲಿ 35 ಲಕ್ಷ ಕೋಟಿ ರೆವಿನ್ಯೂ ರೆಸಿಟ್ಸ್ ಇಂದ ಬಂದಿರೋದು, ಅಂದ್ರೆ ಮೋರ್ ದನ್ 70-75% ರೆವಿನ್ಯೂ ರೆಸಿಟ್ಸ್ ಇಂದ ಬಂದಿರೋದು. ಅದು ಫಸ್ಟ್ ಮಿಸ್ಟೇಕು, ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅವರು. ಎರಡನೇದವ್ರು ಹೇಳಿದ್ರು FDI ಬರುತ್ತೆ, ಅದರಿಂದ ಏನದು ರೆಸಿಟ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. FDIಗೂ ಬಡ್ಜೆಟ್ ರೆಸಿಟ್ಸ್ಗೂ ಸಂಬಂಧ ಇಲ್ಲ. FDI ಬರೋದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳಿಗೆ, ಕಂಪನಿಗಳಿಗೆ, ಅದು ಸರ್ಕಾರಕ್ಕೆ ಬರೋದಲ್ಲ. ಅದು ಒಂದು ದೇಶದ ಒಳಗಡೆ ಅಂತ ಬರೋದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೈಯೆಸ್ಟ್ ಮೋದಿಯವರ ಅವಧಿನಲ್ಲಿ ಕಳೆದ 10 ವರ್ಷದಲ್ಲಿ, ಅದರಲ್ಲೂ ಕರ್ನಾಟಕ ಒಂದರಲ್ಲೇನೆ ನಾವು ಅಧಿಕಾರದಲ್ಲಿದ್ದಾಗ 2021-22ರಲ್ಲಿ 22 ಬಿಲಿಯನ್ ಅಮೆರಿಕನ್ ಡಾಲರ್ಸ್, ಅಂದ್ರೆ ಹತ್ತತ್ರ 1,80,000 ಕೋಟಿ ಬರೀ ಕರ್ನಾಟಕ ಒಂದರಲ್ಲೇ ಬಂದಿದೆ. ಇದು ಎರಡನೇ ಕರೆಕ್ಷನ್. ಮೂರನೇದು, ಅವರು ಆಸ್ತಿಗಳನ್ನ ಸೇಲ್ ಮಾಡಿ ಆ ಕ್ಯಾಪಿಟಲ್ ರೆಸಿಟ್ಸ್ ನ ತಂದ್ಬಿಟ್ಟು ಇವರು ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಮಾಡ್ತೀರಿ ಅಂತೆಲ್ಲ ಹೇಳಿದ್ರು. 2 ದಿವಸದ ಮುಂಚೆನೇನೆ RBI ಗವರ್ನರ್ ರಾವ್ ಇದಾರಲ್ಲ, ಅವ್ರ ಒಂದು ಆರ್ಟಿಕಲ್ ಬರೆದಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ. ಅಂದ್ರೆ ಅವರು ಬೇಸಿಕಲಿ ಕೆಲವೊಂದು ನೆಗೆಟಿವ್ಸ್ ನ ಹುಡುಕಿಯಾರೆ. ನಾನು ಒಬ್ಬ ಪಕ್ಷದ ವಕ್ತಾರನಾಗೂ ಕೆಲವೊಂದು ಬರ್ದಿರೋದನ್ನ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿರೋದು, ಯಾವ ರೀತಿ ಮಾನಿಟೈಸ್ ಮಾಡಬೇಕು ಅಂತಿತ್ತಲ್ಲ ಅಸೆಟ್ಗಳನ್ನ, ಸರ್ಕಾರಿ ಆಸ್ತಿಗಳನ್ನ, ಆ ಮಾನಿಟೈಸೇಷನ್ ಇನ್ನೂ ಆ ಮಟ್ಟದಲ್ಲಿ ಆಗಿಲ್ಲ ಅಂತ RBI ಗವರ್ನರೇ ಬರ್ದಿದ್ದಾರೆ. ಅಂದ್ರೆ ಅವರೇ ಹೇಳ್ತಾ ಇದ್ದಾರೆ, ಇನ್ನೂ ಆಸ್ತಿ ಸೇಲ್ ಮಾಡಿರೋದು ಅವೆಲ್ಲ ಏನು ಮಾಡಿಲ್ಲ ಸರ್ಕಾರ ಅಂತ ಹೇಳಿ RBI ಗವರ್ನರ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ ಬರ್ದಿದ್ದಾರೆ. ಈ 3 ಕರೆಕ್ಷನ್. 4ನೇದು, ನೀವು ಸಾಲದ ಬಗ್ಗೆ ಹೇಳಿದ್ರಿ. ನೀವು ನೋಡಿ, ಸಾಲ ಮಾಡದೆ ದೇಶ ನಡೆಸೋದಕ್ಕಾಗಲ್ಲ. ಹಿಂದೆ ಕಾಂಗ್ರೆಸ್ ಇದ್ದಾಗಲೂ ಮಾಡಿತ್ತು, ಬಿಜೆಪಿ ಇದ್ದಾಗೂ ಮಾಡುತ್ತೆ, ಮುಂದೆ ಯಾರಿದ್ದಾಗಲೂ ಮಾಡ್ಲೇಬೇಕು. ಸಿಂಪಲ್. ನೀವು ಮಾಡುವಂತ ಸಾಲದ ಪ್ರಮಾಣ ವರ್ಸಸ್ GDP ಏನಾಗಿದೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಇಡೀ ಜಗತ್ನಲ್ಲಿ ನಿಮ್ಗೆ ಡೆಟ್ GDP ರೇಷಿಯೋ ನೋಡ್ಕೊಂಡೇ ದೇಶ ನಡೆಯಕ್ಕಾಗೋದು. ನೀವು ಭಾರತ ತಗೊಂಡ್ರೆ, ಭಾರತದ ಸಾಲ ಪ್ರಮಾಣ ವರ್ಸಸ್ GDP ನೋಡ್ರೆ 84% ಇದೆ. ವೇರಸ್ ಜಪಾನ್ ಅಂತ ಮುಂದುವರೆದ ದೇಶದಲ್ಲಿ 255% ಇದೆ. ಅಮೆರಿಕ ಎಲ್ಲ 300-400% ಇದಾವೆ. ಚೈನಾ ಎಲ್ಲ ಇನ್ನೂ ಜಾಸ್ತಿ ಇದೆ. ಭಾರತ GDP ಕಂಪೇರ್ ಮಾಡ್ರೆ ಇನ್ನೂ ಕಡಿಮೆ. ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ, ನಿಮಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ರೆ ನೀವು 50 ಲಕ್ಷ ಸಾಲ ಮಾಡೋದಿಲ್ವಾ? ಮಾಡ್ತಾರಲ್ವಾ? 10 ಲಕ್ಷ ಸಂಬಳ ಬಂದ್ರೆ 50 ಲಕ್ಷ ಸಾಲ ಅಂದ್ರೆ ನಿಮ್ಮ ಡೆಟ್ ಟು GDP ನೀವು ಕಂಪೇರ್ ಮಾಡ್ರೆ 500% ಕಾಮನ್ ಮ್ಯಾನ್ಗೆ ಆಯ್ತು. ನಾವಿಲ್ಲಿ ಉಲ್ಟಾ, ನಮ್ಮ GDP ಗಿಂತನೂ ಡೆಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ನಾವಿನ್ನು ಜಾಸ್ತಿ ಮಾಡಬಹುದು. ಸಾಲ ಮಾಡಿ ಹಣ ಎಲ್ಲಿ ವಿನಿಯೋಗ ಆಗ್ತಿದೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ನೀವು ನೋಡ್ಬೋದು. ಸಾಲ ಮಾಡಿ ನಾವು ಬಡ್ಜೆಟ್ ನ ತೆಗೆದು ನೋಡಿದ್ರೆ ಕಳೆದ 10 ವರ್ಷದಲ್ಲಿ ಫೋಕಸ್ ಮಾಡ್ತಾ ಇರೋದು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಅದು ರೋಡ್ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಎನರ್ಜಿ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು. ಸೊ ನೀವು ಅಸೆಟ್ ಮೇಲೆ ನೀವು ಸಾಲ ಮಾಡಿ ದುಡ್ಡು ಹಾಕಿದ್ರೆ ಅದರಿಂದ ಮತ್ತೆ ಇನ್ಕಮ್ ಬರುತ್ತೆ. ನೀವು ಸಾಲ ಮಾಡಿ ಮನೆ ಕಟ್ಸಿದ್ರೆ ಬಾಡಿಗೆ ಬರುತ್ತೆ ತಾನೆ, ಅದೇ ರೀತಿ. ಸೊ ಈ ರೀತಿ ಮಾಡಬೇಕು. ಸಾಲ ಎಲ್ಲಿದೆ ಅಂತ ಹೇಳಿದ್ರೆ ಅದರಲ್ಲಿ ಬ್ರೇಕ್ ತಗೊಂಡ್ ಬಂದ್ಬಿಡ್ತೀನಿ, ನಿಮ್ಮನ್ನೇ ಮಾತನಾಡಿಸ್ತೀನಿ. ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.